ಖಾಸಗಿ ವಿಡಿಯೋ ಮುಂದಿಟ್ಟು ಮಾಲೀಕನಿಗೆ ಬ್ಲಾಕ್ ಮೇಲ್ ಮಾಡಿ ಹಣ ಕೇಳಿದ ಮಾರ್ಫಿಂಗ್ ಮಾಸ್ಟರ್ನನ್ನು ಬಂಧಿಸಲಾಗಿದೆ. ಉದ್ಯೋಗದಾತನಿಗೆ ಬೆನ್ನಿಗೆ ಚೂರಿ ಹಾಕುವ ಬ್ರೂಟಸ್ ಆಗಿ ಬದಲಾದ ಕಥೆ ಇದು. ಈ ಕಥೆಯ ವಿಲನ್ ಹೆಸರು ಅಭಿಷೇಕ್ ಸುರೇಂದ್ರ ಪೂಜಾರಿ. ಮೂಲತಃ ಉಡುಪಿಯ ಕಾಪು ನಿವಾಸಿ. ಮಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯೊಂದರಲ್ಲಿ ಆಶ್ರಯ ಕೊಟ್ಟ ಮಾಲೀಕರಿಗೆ ಸ್ಕೆಚ್ ಹಾಕಿದ ವ್ಯಕ್ತಿ ಈತ. ಮಂಗಳೂರಿನ ಶಿಕ್ಷಣ ಸಂಸ್ಥೆಯ ಮಾಲೀಕರಿಗೆ ಅಭಿಷೇಕ್ ಒಂದು ಆಮಿಷ ಒಡ್ಡಿ, ಸರ್ ನಮ್ಮ ಟ್ರೈನಿಂಗ್ಗೆ ದುಬೈನಲ್ಲಿ ಸಖತ್ ಡಿಮ್ಯಾಂಡ್ ಇದೆ, ಅಲ್ಲಿಗೆ ಹೋಗೋಣ ಎಂದು ನಂಬಿಸ್ತಾನೆ. ಆ ಮುಗ್ಧ ಮಾಲೀಕರು ಇವನ ಮಾತನ್ನು ನಂಬಿ ವಿದೇಶಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಹೋದ ಮೇಲೆ ಗೊತ್ತಾಗಿದ್ದೇನೆಂದ್ರೆ ಅಲ್ಲಿ ಅಂತಹ ಯಾವುದೇ ಡಿಮ್ಯಾಂಡ್ ಇರಲಿಲ್ಲ. ದುಬೈನಲ್ಲಿದ್ದಾಗ ಮಾಲೀಕರ ಖಾಸಗಿ ಕ್ಷಣಗಳನ್ನ ಚಿತ್ರೀಕರಿಸಿಕೊಂಡ ಈತ ನಂತರ ತನ್ನ ಅಸಲಿ ರೂಪ ತೋರಿಸಲು ಶುರು ಮಾಡಿದ್ದಾನೆ. ಇನ್ನು ಮಂಗಳೂರಿಗೆ ಮರಳಿದ ಮೇಲೆ ನಿಮ್ಮ ವಿಡಿಯೋ ಮಾತ್ರವಲ್ಲ, ನಿಮ್ಮ ಮಗಳ ವಿಡಿಯೋ ಕೂಡ ನನ್ನ ಹತ್ರ ಇದೆ ಎಂದು ಹೆದರಿಸಲು ಶುರು ಮಾಡಿದ. ವಿಡಿಯೋ ಡಿಲೀಟ್ ಮಾಡಬೇಕಾ, ಹಾಗಾದ್ರೆ ₹2 ಕೊಡಿ ಎಂದ. ಆ ಹಣವನ್ನು ತನ್ನ ಹೆಂಡತಿ ಶ್ರೀನಿಧಿ ಬ್ಯಾಂಕ್ ಅಕೌಂಟ್ಗೆ ಹಾಕುವಂತೆ ಡಿಮಾಂಡ್ ಇಟ್ಟಿದ್ದ. ಹಣ ಸಿಗದಿದ್ದಾಗ ಅಭಿಷೇಕ್ ವಿಡಿಯೋಗಳನ್ನ ಕತ್ತರಿಸಿ ಮಾರ್ಫ್ ಮಾಡಿ ಮಂಗಳೂರು ಮತ್ತು ಉಡುಪಿಯ ಪ್ರತಿಷ್ಠಿತ ಕಾಲೇಜುಗಳ ಪ್ರಾಂಶುಪಾಲರಿಗೆ ವಾಟ್ಸ್ಆಪ್ ಮೂಲಕ ರವಾನಿಸಿದ. ಇನ್ನು ಬ್ಲಾಕ್ ಮೇಲ್ ಸಹಿಸಲಾಗದ ಮಾಲೀಕರ ಪುತ್ರಿ ಧೈರ್ಯ ಮಾಡಿ ಉರ್ವ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ತನಿಖೆ ಚುರುಕುಗೊಳಿಸಿದ ಪೊಲೀಸರು ಈಗ ಅಭಿಷೇಕ್ನನ್ನ ಜೈಲಿಗಟ್ಟಿದ್ದಾರೆ. ಹೆಂಡತಿ ಶ್ರೀನಿಧಿಯ ಪಾತ್ರದ ಬಗ್ಗೆಯೂ ತನಿಖೆ ಮುಂದುವರೆದಿದೆ.